ವೆಲ್ಕಮ್ ಟು ಬಯೋ GK ಅಕಾಡೆಮಿ. ಇದನ್ನು ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಬಿಕಾಸ್ KPSC UPSC ಆಗಿರ್ಬೋದು ತುಂಬ ಸಲ ಇದ್ರ ಮೇಲೆ ಕ್ವಶನ್ಸ್ ಮಾಡ್ತಾನೆ ಇದೆ. ಸೊ ವಾಟ್ ಈಸ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತಂದರೆ, ಬ್ಲಾಕ್ ಚೈನ್ ಈಸ್ ಎ ಡಿಸೆಂಟ್ರಲೈಸ್ಡ್ ಆ್ಯಂಡ್ ಕ್ರಿಪ್ಟೋಗ್ರಾಫಿಕಲಿ ಸೆಕ್ಯೂರ್ ಡಿಜಿಟಲ್ ರೆಕಾರ್ಡ್ ಸಿಸ್ಟಮ್ ಅಂತ ಕರಿತೀವಿ. ನಾವು ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿ, ಅಕೌಂಟಬಿಲಿಟಿ ಆಗಿ, ರೆಸ್ಪಾನ್ಸಿಬಲ್ ಆಗಿ ಗೌರ್ಮೆಂಟ್ ಬೇಕಂತ ಕೇಳ್ತಾ ಇರ್ತೀವಲ್ವಾ. ಅದೇ ಈ ಒಂದು ಗೌರ್ಮೆಂಟಲ್ಲಿ ಒಂದು ಗುಡ್ ಗವರ್ನೆನ್ಸ್ ಬೇಕು ಅಂತಂದರೆ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಳವಡಿಸ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಸೊ ಯಾಕಂದರೆ ಇಲ್ಲಿ ಯಾವುದೇ ಒಂದು ಡೇಟಾ ಬ್ಲಾಕ್ಸಲ್ಲಿ ಸ್ಟೋರ್ ಆಗುತ್ತೆ. ಪ್ರತಿಯೊಬ್ಬರು ಟ್ರಾನ್ಸ್ಪರೆಂಟ್ ಆಗಿ ನೋಡ್ಕೊಳ್ಬೋದು. ಏನೇನು ಮೂವ್ ಆಗುತ್ತೆ, ಯಾವ ಥರ ಸ್ಟೋರ್ ಆಗುತ್ತೆ ಎಲ್ಲನೂ ನಮಗೆ ನೋಡ್ಕೊಳ್ಳೋಕ್ಕೆ ಒಂದು ಉಪಯೋಗವಾಗುತ್ತೆ. ತುಂಬ ಇಂಪಾರ್ಟೆಂಟ್ ಟೆಕ್ನಾಲಜಿ. ರೀಸೆಂಟ್ ಫೀಲ್ಡಲ್ಲಿ ಅಂತ ತುಂಬ ವೈಡ್ ಸ್ಪ್ರೆಡಾಗಿ ಯೂಸ್ ಆಗ್ತಾಯಿದೆ. ಅದ್ರ ಫ್ಯೂಚರ್ಸ್ ನೋಡ್ತಾ ಬರೋಣ. ಫಸ್ಟ್ ಮೊದಲನೇದಾಗಿ ಡಿಸೆಂಟ್ರಲೈಸೇಷನ್ ಅಂತ ಕೇಳ್ತಾ ಇದ್ದಾನೆ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಅಂತಂದರೆ, ನಮ್ಗೆ ಗೊತ್ತಿರಬೇಕು, ಯಾವುದೇ ರೀತಿಯ ಪವರ್ಸ್ನ ಕೈಯಾಗಿ ಇಟ್ಕೊಳ್ಳಾರ್ದೆ ಎಲ್ರಿಗೂ ಶೇರ್ ಮಾಡೋದು. ಇಟ್ ಮೀನ್ಸ್ ದೇರ್ ಈಸ್ ನೋ ಸೆಂಟ್ರಲ್ ಅಥಾರಿಟಿ. ಫಾರ್ ಎಕ್ಸಾಂಪಲ್, ಇವತ್ತು ನಾವು ನಮ್ಮ ಇಂಡಿಯಾದಲ್ಲಿ ಮನಿನ ನಾವು ಕಂಟ್ರೋಲ್ ಮಾಡ್ತಿರೋದು ವಿತ್ ದಿ ಹೆಲ್ಪ್ ಆಫ್ RBI ಅನ್ನೋದು ಸೆಂಟ್ರಲ್ ಅಥಾರಿಟಿಯಾಗಿ ಕೆಲಸ ಮಾಡುತ್ತೆ. ಬಟ್ ಇಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಾಗ ದೇರ್ ಈಸ್ ನೋ ಸೆಂಟ್ರಲ್ ಅಥಾರಿಟಿ. ಫ್ರೆಂಡ್ಸ್ ಟು ಫ್ರೆಂಡ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಪ್ರತಿಯೊಬ್ಬರು ಡೈರೆಕ್ಟಾಗಿ ಪೀರ್ ಟು ಪೀರ್ ಕನೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಟ್ರಾನ್ಸ್ಪರೆನ್ಸಿ, ಟ್ರಾನ್ಸಾಕ್ಷನ್ಸ್ ವಿಸಿಬಲ್ ಟು ಪಾರ್ಟಿಸಿಪೇಷನ್, ಪ್ರತಿಯೊಬ್ಬರಿಗೆ ಏನೇನು ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಪ್ರತಿಯೊಬ್ಬರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಮ್ಯೂಟಬಿಲಿಟಿ, ಅಂದರೆ ಡೇಟಾ ಕೆನಾಟ್ ಬಿ ಈಸಿಲಿ ಅಲ್ಟರ್ಡ್. ಇದರಲ್ಲಿ ಬರೋಂಥ ಡೇಟಾನ ಆಗಿರ್ಬೋದು ನಾವು ಈಸಿಯಾಗಿ ಎಡಿಟ್ ಮಾಡಿಬಿಡೋಣ ಅಥವಾ ಏನೋ ಒಂದು ಬೇರೆ ಥರ ತಿದ್ದುಬಿಡೋಣ ಅಂತಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ. ಬಿಕಾಸ್ ಒನ್ಸ್ ಮೂವ್ ಆದ ತಕ್ಷಣ ಇದನ್ನು ಯಾರೂ ಅಲ್ಟರ್ ಮಾಡ್ಲಿಕ್ಕೆ ಸಾಧ್ಯನಿಲ್ಲ. ದಟ್ಸ್ ವೈ ಬ್ಲಾಕ್ ಚೈನ್ ಟೆಕ್ನಾಲಜಿ ಇದ್ರದ್ದು ಒಂದು ಮೇನ್ ಫ್ಯೂಚರ್ ಇಮ್ಯೂಟಬಿಲಿಟಿ. ಇಟ್ ಮೀನ್ಸ್ ಡಾಟಾ ಕೆನಾಟ್ ಬಿ ಈಸಿಲಿ ಅಲ್ಟರ್ಡ್. ನೆಕ್ಸ್ಟ್ ಸೆಕ್ಯೂರಿಟಿ ಅಂತ ಬಂದರೆ, ಈ ಕ್ರಿಪ್ಟೋಗ್ರಾಫ್ ಬಳಸೋದ್ರಿಂದ ಇದಕ್ಕೆ ಹೈಲಿ ಸೆಕ್ಯೂರಿಟಿ ಇರುತ್ತೆ. ಯಾರು ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಮೀನ್ಸ್ ತುಂಬ ಕಷ್ಟ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಅಂದರೆ ಕಾಪಿ ಸ್ಟೋರ್ಡ್ ಇನ್ ಮೆನಿ ಸಿಸ್ಟಮ್ಸ್. ಈಗ ನಾವೊಂದು ಟ್ರಾನ್ಸಾಕ್ಷನ್ ನಡೆದಿದೆ ಅಂದರೆ ನಂದು ಟ್ರಾನ್ಸಾಕ್ಷನ್ ಎಲ್ಲ ಒಂದು ಸಿಸ್ಟಮಲ್ಲಿ ಕಾಪಿ ಸ್ಟೋರ್ಡ್ ಆಗ್ತಾನೆ ಇರ್ತದೆ. ಯಾಕಂದರೆ ಪ್ರತಿಯೊಬ್ಬರಿಗೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ನೆಕ್ಸ್ಟ್ ಯಾವಾಗ ಕೇಳಿದ್ರು, ಎಲ್ಲೇ ಕೇಳಿದ್ರು ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ನೀನು ಈ ಒಂದು ಇನ್ಫಾರ್ಮೇಷನ್ ಇನ್ನೂ ಒಂದು 10 ವರ್ಷ ಆದ ಬಂದು ನೋಡಿದ್ರು ಅದೇ ಇನ್ಫಾರ್ಮೇಷನ್ ಅಲ್ಲೇ ಸ್ಟೋರ್ ಆಗಿರುತ್ತೆ. ಆ ಥರ ಸ್ಟೋರೇಜ್ ಆಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಟ್ವರ್ಕ್ ಯಾವುದೇ ರೀತಿ ವ್ಯಾಲಿಡೇಟ್ ಟ್ರಾನ್ಸಾಕ್ಷನ್ನ ನೋಡ್ಕೊಳುತ್ತೆ. ಇಟ್ ಮೀನ್ಸ್ ಟ್ರಾನ್ಸಾಕ್ಷನ್ ನಡೀತಿರೋಂಥ ಎಲ್ಲ ನೆಟ್ವರ್ಕ್ಸ್ ಯೂಸ್ಫುಲ್ಲಾಗಿ ಯಾವುದೇ ರೀತಿ ಹ್ಯಾಕರ್ಸ್ ಅಡ್ಡಿ ಪರಿಣಾಮ ಮಾಡಲಾರ್ದಂಗೆ ನೋಡ್ಕೋತದೆ. ನೆಕ್ಸ್ಟ್ ಇದ್ರದ್ದು ಅಪ್ಲಿಕೇಶನ್ಸೇ ನಾವು ನೋಡ್ತಾ ಹೋದರೆ ಭಾಳ ಇಂಪಾರ್ಟೆಂಟ್ ಇದೆ. ಫಾರ್ ಎಕ್ಸಾಂಪಲ್, ಯೂಸ್ಡ್ ಇನ್ ಫೈನಾನ್ಷಿಯಲ್ ಸೆಕ್ಟರ್ಸ್ ಹೆಂಗೈತೆ ನೋಡೋಣ. ಕ್ರಿಪ್ಟೋ ಕರೆನ್ಸಿ ಇತ್ತೀಚಿನ ಪ್ರತಿಯೊಂದು ಕಂಟ್ರೀಸಲ್ಲಿ ಕಂಟ್ರಿ ಲೆವೆಲ್ ನೋಡ್ಕೊಂಡು ಕ್ರಿಪ್ಟೋ ಕರೆನ್ಸಿ ತುಂಬ ಬಳಸ್ತಾ ಇದ್ದೀವಿ. ಇವನ್ ನಮ್ಮ ದೇಶದಲ್ಲಿ ಕೂಡ ತುಂಬ ಬಂದಿದೆ. ಬಟ್ ಸ್ವಲ್ಪ ಅದಕ್ಕೆ ಅಡ್ಡಿ ಆಗಲಿಕ್ಕೆ ನಮ್ಮದು ಒಂದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ RBI. ಅದು ಸೆಂಟ್ರಲೈಸ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ ಬ್ಯಾಕ್ ಆಗಿ ನೋಡ್ಕೊತದೆ. ಇದರಿಂದ ಸ್ವಲ್ಪ ಕ್ರಿಪ್ಟೋ ಕರೆನ್ಸಿ ಒಂದು ವಹಿವಾಟು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ನೆಕ್ಸ್ಟ್ ಆದರೂ ಕೂಡ ಇಂಡೈರೆಕ್ಟಾಗಿ ತುಂಬಾ ಕ್ರಿಪ್ಟೋ ಕರೆನ್ಸಿ ಬಳಸ್ತಾ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ನೆಕ್ಸ್ಟ್ ಇನ್ನೂ ಎಲ್ಲಿ ಯೂಸ್ ಮಾಡ್ತಾರೆ ನೋಡ್ತಾ ಹೋಗೋಣ. ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್. ಇವತ್ತು ನೋಡಿ, ನಮಗೆ ವೈಟ್ ಮನಿ, ಬ್ಲ್ಯಾಕ್ ಮನಿ ಅಂತ ಎಲ್ಲ ಎಷ್ಟೋ ಸಲ ಟಾಪಿಕ್ ಹೇಳಿರ್ತೀವಿ. ಈ ಒಂದು ವೈಟ್ ಮನಿ ಜಾಸ್ತಿ ಆಗಬಾರ್ದು ಅಂತಂದರೆ, ಆ್ಯಂಡ್ ಬ್ಲ್ಯಾಕ್ ಮನಿ ಕೂಡ ನಮಗೆ ತುಂಬ ಜಾಸ್ತಿ ಆಗಿ ಇನ್ಫ್ಲೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಇವೆಲ್ಲನೂ ನಮಗೆ ಕರೆನ್ಸಿ ಫಾರ್ಮೇಟ್ ಆನ್ಲೈನಲ್ಲಿ ನೋಡಿಕೊಂಡ್ರೆ ನಮಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸೋದ್ರಿಂದ ಈಸಿಯಾಗಿ ಅಂದರೆ ಟ್ರಾನ್ಸ್ಪರೆಂಟಾಗಿ ನಡಿಬೋದು. ನೆಕ್ಸ್ಟ್ ಡಿಜಿಟಲ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಕೂಡ ಈ ಟೆಕ್ನಾಲಜಿನ ಬಳಸ್ತೀವಿ ನಾವು. ನೆಕ್ಸ್ಟ್ ಅದೇ ರೀತಿ ಗವರ್ನೆನ್ಸ್ ಅಂತ ಬಂದರೆ ಡಿಜಿಟಲ್ ವೋಟಿಂಗ್. ನೋಡಿ, ಇತ್ತೀಚೆಗೆ ಎಲ್ಲರೂ EVM ಬಳಸ್ತಾ ಇದ್ದೀವಿ, ನಾವು ಬ್ಯಾಲೆಟ್ ಪೇಪರ್ ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ಬೈ ಚಾನ್ಸ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸಿದರೆ ಈ ಒಂದು ವೋಟಿಂಗ್ ಕೂಡ ಆನ್ಲೈನಲ್ಲಿ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಯಾರು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರದ್ದು ಓಟು ಯಾರಿಗೆ ಬೀಳಬೇಕು ಅವ್ರಿಗೆ ಬೀಳುತ್ತೆ. ಇನ್ನೊಬ್ಬರು ಓಟು ಇನ್ನೊಬ್ರು ಹಾಕ್ತಾರೆ ಅನ್ನೋದು ನಾವೆಲ್ಲ ತುಂಬ ಸಲ ಒಬ್ಬ ಓಟು ಮಲ್ಟಿಪಲ್ಸ್ ಆಗಿ ವೋಟಿಂಗ್ ಮಾಡಿ ಬರ್ತಾರೆ ಅಂತ ಎಷ್ಟೋ ನ್ಯೂಸ್ ಕೇಳಿರ್ತೀವಿ. ಆ ಥರ ಯಾವುದೇ ರೀತಿ ಮಿಸ್ಬಿಹೇವ್ ಆಗಲಾರ್ದಂಗೆ ನೋಡ್ಕೊಳ್ಬೋದು. ಡಿಜಿಟಲ್ ವೋಟಿಂಗ್ ಒಂದು ಪ್ಯೂರಾಗಿ ಎಲೆಕ್ಷನ್ನ ಕಂಡಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಲ್ಯಾಂಡ್ ರೆಕಾರ್ಡ್ಸ್. ಇತ್ತೀಚೆಗೆ ಭೂಮಿ, ಯಾರು ವಿಲೇಜ್ ಅಕೌಂಟೆಂಟ್ ರೀಸೆಂಟಾಗಿ ಆಗಿರ್ತಾರೋ, ನೆಕ್ಸ್ಟ್ ಇತ್ತೀಚೆಗೆ ಆನ್ಲೈನ್ ಸಿಸ್ಟಮಲ್ಲಿ ಭೂಮಿ ರೆಕಾರ್ಡ್ಸ್ ಆನ್ಲೈನ್ ಮಾಡಿಬಿಟ್ಟಿರೋದ್ರಿಂದ ಈ ಒಂದು ಲ್ಯಾಂಡ್ ರೆಕಾರ್ಡ್ಸ್ನಲ್ಲಿ ಈಸಿಯಾಗಿ ಒಂದು ಸ್ಟೋರ್ ಮಾಡಲಿಕ್ಕೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸ್ತಿರೋದು. ನೆಕ್ಸ್ಟ್ ಐಡೆಂಟಿಟಿ ಮ್ಯಾನೇಜ್ಮೆಂಟ್, ಅಂದರೆ ಐಡೆಂಟಿಟಿಗೋಸ್ಕರ ನಾವು ಯಾರನ್ನ ಐಡೆಂಟಿಫೈ ಮಾಡೋ ಟೈಮಲ್ಲಿ ಇದು ಇವ್ರದ್ದೇ ಒಂದು ಡೇಟಾ, ಇದು ಈ ಆಫೀಸ್ಗೆ ಸಂಬಂಧಪಟ್ಟಿದ್ದು ಅಂತಂದಾಗ ನಮಗೆ ಬ್ಲಾಕ್ ಚೈನ್ ಟೆಕ್ನಾಲಜಿಯಿಂದ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು.
ನೆಕ್ಸ್ಟ್ ಫುಡ್ ಸೇಫ್ಟಿ ಆಗಿರ್ಬೋದು, ಲಾಜಿಸ್ಟಿಕ್ ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು. ನೋಡಿ, ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಕೆಲವೊಂದು ಲಾಜಿಸ್ಟಿಕ್ನ ಟ್ರಾನ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಇಷ್ಟೇ ಸ್ಟಾಕು, ಇಷ್ಟೇ ಒಂದು ಟ್ರಾನ್ಸ್ಪೋರ್ಟ್ ಆಗಬೇಕು, ಇಷ್ಟೇ ಕಂಟ್ರಿ ರೀಚ್ ಆಗಬೇಕು ಅಂತೇಳಿ ನೀಟಾಗಿ ಕ್ಲಿಯರ್ ಕಟ್ಟಾಗಿ ನೋಡ್ಕೊಳ್ಳೋಂಥ ಒಂದು ಟೆಕ್ನಾಲಜಿ ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ. ನೆಕ್ಸ್ಟು ಮೆಡಿಕಲ್ ಸಿಸ್ಟಮ್ ಅಂತ ಬಂದರೆ, ಈ ಮೆಡಿಕಲ್ ರೆಕಾರ್ಡ್ಸ್ನ ಈಸಿಯಾಗಿ ಸ್ಟೋರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇತ್ತೀಚಿನ ದಿನಗಳಂತ ಯೂತ್ಸು ಡ್ರಗ್ ತುಂಬ ಒಂದು ಅಭ್ಯಾಸಕ್ಕೆ ಒಳಗಾಗ್ತಿದ್ದಾರೆ. ಅದರಿಂದ ದೂರ ಮಾಡಲಿಕ್ಕೆ ಈ ಒಂದು ಡ್ರಗ್ ಟ್ರಾಫಿಕಿಂಗ್ ಯಾರು ಮಾಡ್ತಿದ್ದಾರೆ, ಆ ಡ್ರಗ್ ಟ್ರ್ಯಾಕ್ ಮಾಡೋವಂಥದ್ದು ಒಂದು ಸಿಸ್ಟಮ್ ಏನಾದರೂ ಇದೆ ಅಂತಂದರೆ ಬೈ ಯೂಸಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ನೆಕ್ಸ್ಟ್ ಡಿಜಿಟಲ್ ಸರ್ಟಿಫೈಡ್ಸ್. ಇತ್ತೀಚೆಗೆ ನಮ್ಮ ಪ್ರತಿಯೊಬ್ಬರ ಮಾರ್ಕ್ಸ್ ಕಾರ್ಡ್ಗಳು ಆಗಿರ್ಬೋದು, ಡಿಗ್ರಿ, PG ಆಗಿರ್ಬೋದು, PUC ಆಗಿರ್ಬೋದು, ಎಲ್ಲ ನಾವು ಆನ್ಲೈನಲ್ಲೇ ನೋಡ್ಬೋದು. ಯಾಕಂತಂದರೆ ನಮಗೆ ಈ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಆನ್ಲೈನ್ ಮುಖಾಂತರನೇ ಇವಾಗ ನಾವು ಒಂದು ವೆರಿಫಿಕೇಷನ್ಸ್ ಕೂಡ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ವೆರಿಫಿಕೇಷನ್ ಇನ್ ಸಿಸ್ಟಮ್ಸ್. ಆ್ಯಂಡ್ ಆಮೇಲೆ ಫಾರ್ಮ್ ಟು ಮಾರ್ಕೆಟ್ ಟ್ರೇಸಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ರೈತನ ಹೊಲದಿಂದ ಹಿಡಿದು ಒಂದು ಮಾರ್ಕೆಟ್ ಹೋಗೋ ಮಟ್ಟ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಿದೆ, ಪ್ರತಿಯೊಂದು ನಾವು ಆನ್ಲೈನಲ್ಲೇ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸ್ಕೊಂಡು ಈಸಿಯಾಗಿ ಮೂವ್ ಮಾಡ್ಬೋದು. ನೆಕ್ಸ್ಟ್ ಸೆಕ್ಯೂರ್ ಡಾಟಾ ಶೇರಿಂಗ್. ನಾವು ಒಬ್ಬರಿಂದ ಇನ್ನೊಬ್ರಿಗೆ ಡಾಟಾ ಶೇರ್ ಮಾಡಬೇಕಾದ್ರೆ ಸೆಕ್ಯೂರಾಗಿ ಯಾವುದೇ ರೀತಿ ಹ್ಯಾಕ್ ಆಗಲಾರ್ದಂಗೆ ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡ್ಬೋದು. ನೋಡಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಇವತ್ತು ವೈಡ್ ಸ್ಪ್ರೆಡ್ಡಾಗಿ ಯಾವ ಥರ ಸ್ಪ್ರೆಡ್ ಆಗಿದೆ ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೆ ಈ ಒಂದು ಮಾಹಿತಿ. ಸೊ ಇದ್ರ ನೀವು ಸದುಪಯೋಗ ಪಡಿಸ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾನೆ, ಪ್ಯೂರಾಗಿ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರತಿ ಎಕ್ಸಾಮ್ಸ್ಗೂ ಮುಂದೆ ಬರುವಂಥ ಚಾನ್ಸಸ್ ತುಂಬ ಇದೆ. ಇದಕ್ಕೆ ಫಾರ್ ಎಕ್ಸಾಂಪಲ್ಸ್ ರಿಯಲ್ ಲೈಫ್ ಯೂಸರ್ಸ್ ಕೇಳ್ತಾ ಹೋದರೆ ಬಿಟ್ಕಾಯಿನು, ಇಥೀರಿಯಮ್, ಆಧಾರ್ ಲಿಂಕ್ಡ್ ಪೈಲಟ್ಸ್ ಇವೆಲ್ಲ ನೋಡ್ಕೋಬೋದು. ಬಿಟ್ಕಾಯಿನ್ ಬಗ್ಗೆ ತುಂಬ ಸಲ ಪ್ರಶ್ನೆ ಕೇಳಿದ್ದಾನೆ. ನೆಕ್ಸ್ಟ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಬಂದುಬಿಟ್ಟು ಬೈ RBI ಸ್ಟಾರ್ಟ್ ಮಾಡಿದ್ರಿಂದ ಅದು ಸೆಂಟ್ರಲೈಸ್ಡೇ ಆಗಿರುತ್ತೆ, ಬಟ್ ಬ್ಲಾಕ್ ಚೈನ್ ಮಾತ್ರ ಡಿಸೆಂಟ್ರಲೈಸ್ ಆಗಿರುತ್ತೆ. ನೆಕ್ಸ್ಟ್ ಬ್ಲಾಕ್ ಚೈನ್ ಟೆಕ್ನಾಲಜಿನ ಪ್ರೈವೇಟ್ ಓನರ್ಸು ಬೇರೆ ಎಲ್ಲರೂ ಅದನ್ನು ಮಾನಿಟರ್ ಮಾಡ್ಬೋದು, ಬಟ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿನ ಓನ್ಲಿ ಗೌರ್ಮೆಂಟೇ ಬ್ಯಾಕ್ ಮಾಡ್ಕೊತದೆ. ಇದು ನಾವು ಸ್ವಲ್ಪ ಡಿಫ್ರೆನ್ಸ್ ತಿಳ್ಕೊಂಡ್ರೆ ತುಂಬ ಉಪಯುಕ್ತ. ಸೊ ಇನ್ನೂ ಇದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ನಮ್ಮನ್ನು ಕ್ಷಮಿಸಿ, ಇನ್ನೂ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಒಳ್ಳೆಯ ವೀಡಿಯೋಸ್ನ ನಾವು ಬಿಡ್ತೀವಿ. ಸೊ ಅದಕ್ಕೋಸ್ಕರ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಬಯೋ GK ಅಕಾಡೆಮಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇನ್ನೂ ಬೇರೆ ಥರ ಬೇಕಿದ್ದರೆ ನಮಗೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಾವು ನೋಡಿ ರಿಪ್ಲೈ ಕೊಡ್ತೀವಿ. ನೆಕ್ಸ್ಟ್ ಇನ್ನು ಬೇರೆ ಥರ ಒಳ್ಳೆಯ ವೀಡಿಯೋಸ್ನ ಕೂಡ ಬಿಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತೇಳಿ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀವಿ ಕ್ಲಾಸ್ನ. ಧನ್ಯವಾದಗಳು.